ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನ ನಾವು ಸಾಮಾಜಿಕ ಸಂಸ್ಥೆಗಳಲ್ಲಿ ಕೊನೆಯ ಒಂದು ಸಂಸ್ಥೆ ಶಿಕ್ಷಣ, ಅದರ ಕುರಿತಾಗಿ ಅಧ್ಯಯನ ಮಾಡೋಣ. ಅಧ್ಯಾಯ 5ರಲ್ಲಿ ನಾವು ಮುಖ್ಯವಾಗಿ 4 ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಒಂದು ವಿವಾಹ, ಕುಟುಂಬ, ಧರ್ಮ ಮತ್ತು ಶಿಕ್ಷಣ ಎನ್ನುವಂಥದ್ದು. ಈಗಾಗಲೇ ನಾವು ವಿವಾಹ ಸಂಸ್ಥೆಯನ್ನು ಕುರಿತು, ಶಿಕ್ಷಣ ಎನ್ನುವ ಸಂಸ್ಥೆಯನ್ನು ಕುರಿತು, ವಿವಾಹ ಅಂತಕ್ಕಂತಹ ಸಂಸ್ಥೆಯನ್ನು ಕುರಿತು, ಕುಟುಂಬ ಎನ್ನುವ ಸಂಸ್ಥೆಯನ್ನು ಕುರಿತು, ಧರ್ಮ ಎನ್ನುವ ಸಂಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಈ ದಿನ ಅಧ್ಯಯನ ಮಾಡ್ತಕ್ಕಂಥದ್ದು ಶಿಕ್ಷಣ, ಎಜುಕೇಷನ್, ಶಿಕ್ಷಣ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಕುರಿತಾಗಿ. ಬಹುಶಃ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ ಎಂದೇ ಹೇಳಲಾಗುತ್ತದೆ. ಹಾಗಾದರೆ ಅಂತಹ ಜ್ಞಾನವನ್ನು ನೀಡ್ತಕ್ಕಂತಹದ್ದು, ಜ್ಞಾನವನ್ನು ಒದಗಿಸ್ತಕ್ಕಂತಹ ಒಂದು ಪರಿಕಲ್ಪನೆಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತದೆ. ಸಾಮಾನ್ಯವಾಗಿ ಆಧುನಿಕ ಕಾಲವನ್ನು ತೆಗೆದುಕೊಂಡ್ರೆ ಇಂದು ಶಿಕ್ಷಣವು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ಅಕ್ಷರ ಜ್ಞಾನ, ಅಕ್ಷರಸ್ಥರು ಇವರಿಗೆ ಒಂದು ವಿಶೇಷವಾದಂತಹ ಭಾವನೆಯೇ ಅವರನ್ನು ಕುರಿತಾಗಿ ಇರ್ತಕ್ಕಂತಹದನ್ನು ನೋಡ್ತೀವಿ. ಒಂದು ಕಾಲ ಇತ್ತು, ಆಗ ಎಲ್ಲರೂ ಅನಕ್ಷರಸ್ಥರಾಗಿದ್ದರು. ಅಕ್ಷರ ಜ್ಞಾನಕ್ಕೆ ಅಷ್ಟೊಂದು ಆದ್ಯತೆ ಆಗಲಿ, ಮಹತ್ವ ಅಂತಕ್ಕಂಥದ್ದು ಇರಲಿಲ್ಲ. ಆದರೆ ಇಂದು ಪ್ರತಿಯೊಬ್ಬ ವ್ಯಕ್ತಿ ಅಕ್ಷರ ಜ್ಞಾನವನ್ನು ಪಡ್ಕೊಂಡಿರ್ತಾನೆ, ಅಕ್ಷರಸ್ಥನಾಗಿರ್ತಾನೆ. ಅಂತೆಯೇ ಅದರ ಮುಂದುವರಿದ ಭಾಗದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯ ನೆರವನ್ನು ಪಡ್ಕೊಳ್ತಾನೆ. ಶಿಕ್ಷಣ ಸಂಸ್ಥೆಗಳ ಮೂಲಕ ಇವತ್ತು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಇದೆ. ಅದರಲ್ಲೂ ಸ್ವತಂತ್ರ ಬಂದ ನಂತರ ಔಪಚಾರಿಕ ಶಿಕ್ಷಣವು ಹೆಚ್ಚು ಮಹತ್ವವನ್ನು ಪಡೆದುಕೊಂಡ ನಂತರ ಇಂದು ಪ್ರತಿಯೊಬ್ಬ ಮಗು ಶಿಕ್ಷಣವನ್ನು ಪಡೆದುಕೊಳ್ಳಲೇಬೇಕು ಎನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆಯೇ ಶಿಕ್ಷಣ ಪಡ್ಕೊಳ್ತಕ್ಕಂತಹ ವ್ಯಕ್ತಿ ಏನೆಲ್ಲವನ್ನು ಗಳಿಸಿಕೊಳ್ಳಬಲ್ಲ, ಏನೆಲ್ಲವನ್ನು ಅವನು ಪಡೆದುಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಇದೆ ಎನ್ನುವಂತಹದ್ದು ಕೂಡ ಇವತ್ತು ನಮ್ಮ ಮುಂದೆ ಇರತಕ್ಕಂತಹ ಒಂದು ಸತ್ಯ ಆಗಿದೆ. ಹಾಗೆಯೇ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂತಹ ವ್ಯಕ್ತಿಯ ಸ್ಥಾನಮಾನಗಳು ಸಮಾಜದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನಮಾನ ಲಭ್ಯ ಆಗೋದಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಹಾಗಾಗಿ ಇವತ್ತು ನೀವು ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಜನರೆಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ಬೋದು. ಈ ರೂಪದ ಶೈಕ್ಷಣಿಕ ವ್ಯವಸ್ಥೆಯನ್ನು ಕುರಿತಾಗಿ ನಾವು ಇಂದು ಕೆಲವೊಂದು ಅಂಶಗಳನ್ನು ಅಧ್ಯಯನವನ್ನು ಮಾಡೋಣ. ಶಿಕ್ಷಣ ಅಂದರೆ ಏನು? ಇಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿತ್ವವನ್ನು ಬೆಳೆಸ್ತಕ್ಕಂಥದ್ದು ಅಥವಾ ಚಿಕ್ಕ ಮಕ್ಕಳಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತಹ ಒಂದು ಪ್ರಯತ್ನದಲ್ಲಿ ಶಿಕ್ಷಣ ಎನ್ನುವಂತಹ ಒಂದು ವ್ಯವಸ್ಥೆಯ ಪರಿಕಲ್ಪನೆ ಇದೆ. ಎಜುಕೇಷನ್ ಮೀನ್ಸ್ ಟು ಬ್ರಿಂಗ್ ಅಪ್, ಆ ಮಗುವನ್ನು ಮುಂದಕ್ಕೆ ಕೊಂಡೊಯ್ತಕ್ಕಂತಹದ್ದು, ಉನ್ನತ ಮಟ್ಟಕ್ಕೆ ಕೊಂಡೊಯ್ತಕ್ಕಂತಹದ್ದು ಎನ್ನುವಂತಹ ಅರ್ಥವನ್ನು ಕೂಡ ಇದು ಹೊಂದುತ್ತಾ ಇದೆ. ಆ ದಿಸೆಯಲ್ಲಿ ಹೇಗೆ ನಾವು ಶಿಕ್ಷಣವನ್ನು ನೀಡಬಹುದು? ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಅಂತಕ್ಕಂತಹದ್ದು ಪರಿವರ್ತನೆಯನ್ನು ಉಂಟು ಮಾಡ್ತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಇರ್ತಕ್ಕಂತಹ ಅವಸ್ಥೆಯಿಂದ ಪರಿವರ್ತನೆಯನ್ನು ಹೊಂದುವಾಗ, ನಮ್ಮಲ್ಲಿ ಪರಿವರ್ತನೆಗಳಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಣ ಎನ್ನುವಂತಹದ್ದು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತದೆ. ಅಂತಹ ಶಿಕ್ಷಣಕ್ಕೆ ಆದ್ಯತೆ ಇರ್ತಕ್ಕಂತಹದ್ದು ಇಲ್ಲಿ ಇದೆ. ಆ ಶಿಕ್ಷಣವನ್ನು ಕುರಿತಾಗಿ ಎಮಿಲಿ ಡರ್ಕಿನ್ ಅಂತಕ್ಕಂತಹ ಸಮಾಜಶಾಸ್ತ್ರಜ್ಞ ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಅವರ ಪ್ರಕಾರ ಯುವ ಪೀಳಿಗೆಯನ್ನು ಸಾಮಾಜೀಕರಣಗೊಳಿಸುವುದೇ ಶಿಕ್ಷಣ ಅಂತ ಹೇಳಿ ಹೇಳ್ತಾರೆ. ಯುವ ಪೀಳಿಗೆಯನ್ನು ಸಾಮಾಜೀಕರಣಗೊಳಿಸುವುದು, ಸೋಷಿಯಲೈಸೇಷನ್, ಟು ಸೋಷಿಯಲೈಸ್. ಸಾಮಾಜೀಕರಣ ಅಂತಕ್ಕಂತಹದ್ದನ್ನು ನಾವು ಕಳೆದ ಅಧ್ಯಾಯದಲ್ಲಿ ಗಮನಿಸಿದ್ದೀವಿ. ಸಮಾಜದ ನಿಯಮಗಳನ್ನು ಕಲಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಸಾಮಾಜೀಕರಣ. ಹಾಗಾದರೆ ಯುವ ಪೀಳಿಗೆಯನ್ನು ಸಾಮಾಜೀಕರಣಗೊಳಿಸ್ತಕ್ಕಂತಹದ್ದು ಶಿಕ್ಷಣ ಅಂತ ಹೇಳಿದ್ರೆ, ಯುವ ಪೀಳಿಗೆಗೆ ಸಮಾಜದ ನಿಯಮಗಳನ್ನು,
ಅವ್ರು ವಾಸ ಮಾಡ್ತಕ್ಕಂತಹ ಸಮಾಜದ ನಿಯಮಗಳು, ವ್ಯವಸ್ಥೆಗಳು ಇವುಗಳನ್ನು ಕಲಿಸ್ತಕ್ಕಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಕ್ರಿಯೆಯಾಗಿ ಶಿಕ್ಷಣ ಅಂತಕ್ಕಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ. ಆ ತರಹ ಯುವ ಪೀಳಿಗೆಯನ್ನು ಇಲ್ಲಿ ಸಾಮಾಜೀಕರಣಗೊಳಿಸ್ತಕ್ಕಂತಹದ್ದು ಮತ್ತು ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ ರೂಪದಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ನಾವು ಎಷ್ಟು ಕಲಿಬೇಕು, ಎಲ್ಲಿವರೆಗೂ ಕಲಿಬೇಕು ಅಂತಕ್ಕಂತಹ ಪ್ರಶ್ನೆಗಳಿಗೆ ನಿರ್ದಿಷ್ಟವಾದಂಥ ಉತ್ತರಗಳೇ ಇಲ್ಲ. ಯಾಕೆ ಅಂದರೆ ನಮ್ಮ ಹಿರಿಯರು ಏನು ಹೇಳ್ತಾರೆ, ಕಲಿಯುವುದಿನ್ನು ಸಾಗರದಷ್ಟಿದೆ ಕಲಿತವರಾರಲ್ಲಿ. ಕಲಿಯುವುದಿನ್ನು ಸಾಗರದಷ್ಟಿದೆ ಕಲಿತವರಾರಲ್ಲಿ. ನಾವೆಷ್ಟು ಕಲ್ತ್ಕೊಳ್ತೀವಿ ಅಂದ್ರೂ ಅದು ನಮ್ಮ ಮುಂದೆ ಸಾಗರದೋಪಾದಿಯಲ್ಲಿ ವಿಸ್ತಾರವಾಗಿದೆ. ಹಾಗಾಗಿ ಅದನ್ನು ನೋಡಿದಾಗ ನಾವು ಕಲಿತವರು ಯಾರು, ಪೂರ್ತಿ ನಾನು ಕಲ್ತ್ಕೊಂಡು ಬಿಟ್ಟಿದ್ದೀನಿ, ನನಗೆ ಇನ್ನೇನು ಕಲಿಯೋದಕ್ಕಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ರೂಪದಲ್ಲಿ, ಅಷ್ಟೊಂದು ಪ್ರಮಾಣದಲ್ಲಿ ಕಲಿಕೆ ಅಂತಕ್ಕಂಥದ್ದು ಇಲ್ಲಿದೆ. ಹಾಗಾಗಿ ನಾವು ಯುವ ಪೀಳಿಗೆಯನ್ನು ಸದಾಕಾಲ ಸಾಮಾಜೀಕರಣಗೊಳಿಸುತ್ತಲೇ ಹೋಗ್ತಕ್ಕಂತಹ ಪ್ರಕ್ರಿಯೆ ಈ ಒಂದು ಶಿಕ್ಷಣ ಆಗುತ್ತೆ. ಈ ಮೂಲಕ ಆ ಮಕ್ಕಳಿಗೆ ಸಮಾಜದ ನಿಯಮಗಳನ್ನು, ಸಮಾಜದ ವ್ಯವಸ್ಥೆಗಳನ್ನು ಕಲಿಸ್ಕೊಡ್ತಕ್ಕಂತಹ ಒಂದು ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ. ಈ ಥರದ ಶಿಕ್ಷಣ ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿ ರೂಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತದೆ. ಯಾಕೆಂದರೆ ಶಿಕ್ಷಣಕ್ಕೆ ಎಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ, ಇಡೀ ಜಗತ್ತಿನ ಸ್ವರೂಪವನ್ನು ಬದಲಾಯಿಸುವಷ್ಟು ಶಕ್ತಿ ಅಂತಕ್ಕಂತಹದ್ದು ಇಲ್ಲಿದೆ. ಆ ಒಂದು ಶಕ್ತಿಯನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು, ಅದನ್ನ ಕಲ್ತ್ಕೊಳ್ಬೇಕು ಅಂತ ಹೇಳಿದಾಗ ಯುವ ಪೀಳಿಗೆಯನ್ನು ಸಾಮಾಜೀಕರಣಗೊಳಿಸ್ತಕ್ಕಂಥದ್ದು ಶಿಕ್ಷಣ. ಅಥವಾ ಮಗುವಿನಲ್ಲಿ ಅತ್ಯುತ್ತಮವಾದುದನ್ನು, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅತ್ಯುತ್ತಮವಾದುದನ್ನು ರೂಪಿಸ್ತಕ್ಕಂತಹದ್ದು ಶಿಕ್ಷಣ ಎಂದಾಗುತ್ತದೆ. ಈ ರೀತಿಯಲ್ಲಿ ಶೈಕ್ಷಣಿಕ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಉತ್ತಮವಾದುದನ್ನು ರೂಪಿಸ್ತಕ್ಕಂತಹ ಒಂದು ಮಾಧ್ಯಮವಾಗಿ, ಒಂದು ಸಾಧನವಾಗಿ ಇಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಅಂತಹ ಶಿಕ್ಷಣವು 3 ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಯಾಕೆಂದರೆ ಶೈಕ್ಷಣಿಕ ವ್ಯವಸ್ಥೆ ಅಂತಕ್ಕಂತಹದ್ದು ನಿರ್ದಿಷ್ಟವಾದಂತಹ ಕಾರ್ಯಗಳನ್ನು ಅದು ಒಳಗೊಂಡಿದೆ. ಇಲ್ಲಿ ಶಿಕ್ಷಣ ಅತ್ಯುತ್ತಮವಾದಂತಹದ್ದು, ಪರಿವರ್ತನೆಯ ಒಂದು ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥದ್ದು, ಪರಿವರ್ತನೆಗೆ ಕಾರಣವಾಗ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಆಧುನಿಕ ಸಮಾಜದಲ್ಲಿ ಶಿಕ್ಷಣದ ಒಂದು ಪ್ರಾಮುಖ್ಯತೆ ಎಷ್ಟಿದೆ ಅಂತ ಹೇಳಿದ್ರೆ, ಇದು ದುಡಿಯುವ ಸಮೂಹವನ್ನು ರೂಪಿಸುತ್ತಾ ಹೋಗುತ್ತದೆ. ದುಡಿಯುವ ಒಂದು ವರ್ಗವನ್ನು ತಯಾರು ಮಾಡ್ತಕ್ಕಂತಹ ಒಂದು ಘಟಕದ ರೂಪದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಆ ಶಿಕ್ಷಣ ಅಂತಕ್ಕಂಥದ್ದು ಅನೇಕ ರೀತಿಯ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಒಂದು ಸಂರಕ್ಷಣಾ ಕಾರ್ಯಗಳು, ಪಾತ್ರ ನಿರ್ವಹಣಾ ಕಾರ್ಯಗಳು ಮತ್ತು ಸುಧಾರಣಾತ್ಮಕವಾದಂತಹ ಕಾರ್ಯಗಳು ಎನ್ನುವಂತಹ 3 ಮುಖ್ಯ ಕಾರ್ಯಗಳನ್ನು ಇಲ್ಲಿ ಶಿಕ್ಷಣ ಅಂತಕ್ಕಂತಹ ಒಂದು ವ್ಯವಸ್ಥೆ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ನೋಡಿ, ಒಂದು ಸಮಾಜಕ್ಕೆ ಅಗತ್ಯ ಇರತಕ್ಕಂತಹ ದುಡಿಮೆಯ ಸಮೂಹವನ್ನು, ಕಾರ್ಮಿಕ ವರ್ಗವನ್ನು ತಯಾರು ಮಾಡ್ತಕ್ಕಂಥದ್ದು ಈ ಶಿಕ್ಷಣ. ಅಂತಲ್ಲಿ ಅದು ಸಂರಕ್ಷಣಾತ್ಮಕ ಕಾರ್ಯಗಳನ್ನು ಹೇಗೆ ಮಾಡ್ತಾ ಇದೆ, ನಮ್ಮ ಸಂಸ್ಕೃತಿಯನ್ನು, ಆಚರಣೆಗಳನ್ನು, ರೂಢಿ ಪದ್ಧತಿಗಳನ್ನು, ನಮ್ಮ ಕಾನೂನುಗಳನ್ನು ರಕ್ಷಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಕ್ಕಂತಹದ್ದು ಈ ಒಂದು ಶಿಕ್ಷಣದಿಂದ ಮಾತ್ರ ನಮಗೆ ಸಾಧ್ಯ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಮಾಜಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು, ಒಂದು ಸಮಾಜಕ್ಕೆ ಯಾವೆಲ್ಲ ಸವಲತ್ತುಗಳು ಬೇಕು, ಆ ಎಲ್ಲವುಗಳನ್ನು ಒದಗಿಸ್ತಕ್ಕಂತಹ, ಆ ಮೂಲಕ ಸಮಾಜವನ್ನು ಸಂರಕ್ಷಿಸ್ತಕ್ಕಂತಹ ಒಂದು ಮಹತ್ವದ ಹೊಣೆಗಾರಿಕೆ ಅಂತಕ್ಕಂಥದ್ದು ಇಲ್ಲಿ ಶೈಕ್ಷಣಿಕ ಸಂಸ್ಥೆಯ ಮೂಲಕ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಪರಿಭಾವಿಸಬಹುದು. ಉದಾಹರಣೆಗೆ ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಶಿಕ್ಷಣ ಅಂತಕ್ಕಂಥದ್ದು ಸಂರಕ್ಷಣೆ ಮಾಡುತ್ತೆ. ಪ್ರತಿಯೊಂದು ಸಮಾಜಕ್ಕೆ ಸಂಸ್ಕೃತಿ ಅತ್ಯಂತ ಮುಖ್ಯ. ಆ ಸಂಸ್ಕೃತಿ ಅಂತಕ್ಕಂಥದ್ದು ಇಲ್ಲಿ ಭಾಷೆ, ನಂಬಿಕೆ, ಕಲೆ, ರೂಢಿ, ಆಚರಣೆಗಳು ಈ ರೂಪದಲ್ಲಿದೆ. ಇವೆಲ್ಲವುಗಳನ್ನು, ಆ ಒಂದು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದರ ಮೂಲಕ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಂರಕ್ಷಣಾ ಕಾರ್ಯವನ್ನು ಶಿಕ್ಷಣ ಅಂತಕ್ಕಂಥದ್ದು ಇಲ್ಲಿ ಒದಗಿಸ್ತಾ ಇದೆ.
ಹಾಗೆಯೇ ಅದರ ಭಾಗವಾಗಿ ಕಾನೂನುಗಳಿದ್ದಾವೆ. ಅವುಗಳನ್ನು ಸಂರಕ್ಷಿಸಿಕೊಡ್ತಕ್ಕಂತಹ ಕೆಲಸವನ್ನು ಶಿಕ್ಷಣ ಅಂತಕ್ಕಂಥದ್ದು ಇಲ್ಲಿ ನಿರ್ವಹಿಸುತ್ತದೆ. ಆ ಮೂಲಕ ಸಮಾಜದ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಸಮಾಜದ ರಕ್ಷಣೆಯನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಈ ರೂಪದಲ್ಲಿ ಒಂದು ಸಮಾಜ ಅಂತಕ್ಕಂತಹದ್ದು, ಆ ಸಮಾಜದ ವ್ಯವಸ್ಥೆಯಲ್ಲಿ ಶಿಕ್ಷಣದ ಒಂದು ಹೊಣೆಗಾರಿಕೆ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಸಂರಕ್ಷಣಾ ಕಾರ್ಯಗಳನ್ನು ಕೈಗೊಳ್ತಕ್ಕಂಥದ್ದು, ಇಡೀ ಸಮಾಜದ ಹಿತವನ್ನು ಕಾಪಾಡ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ನಾವು ಮುಂದುವರಿದ ಔಪಚಾರಿಕ ಶಿಕ್ಷಣವನ್ನು ನೋಡ್ತಾ ಬಂದರೆ ಶಿಕ್ಷಣ ಇಲ್ಲದೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಶಿಕ್ಷಣ ಇಲ್ಲದೆ ಯಾವುದನ್ನು ನಾವು ರೂಪಿಸಲು ಸಾಧ್ಯವಿಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ. ಆದ್ದರಿಂದಾಗಿ ನಾವು ಶಿಕ್ಷಣವನ್ನು ಕಲಿಯುವುದರ ಮೂಲಕ ಪರೋಕ್ಷವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ರಕ್ಷಣೆ ಮಾಡಿದಂತಾಗುತ್ತದೆ. ಅದನ್ನೇ ನಾವು ರಕ್ಷಣಾತ್ಮಕ ಕಾರ್ಯಗಳು ಅಂಥೇಳಿ ಕರಿತೀವಿ. ಅಲ್ಲಿ ನಮ್ಮ ಭಾಷೆ ಆಗಿರ್ಬೋದು, ನಮ್ಮ ರೂಢಿ ಪದ್ಧತಿಗಳಾಗಿರ್ಬೋದು, ಕಾನೂನಾಗಿರ್ಬೋದು, ಇವೆಲ್ಲವುಗಳನ್ನು ಸಂರಕ್ಷಿಸುವುದರ ಮೂಲಕ, ಕಲಿಸುವುದರ ಮೂಲಕ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂತಹ ಕೆಲಸ ಇಲ್ಲಿ ಸಾಧ್ಯ ಆಗುತ್ತೆ. ಆ ಮೂಲಕ ಸಮಾಜ ಅಂತಕ್ಕಂಥದ್ದು ನಿರಂತರವಾಗಿ ಇಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಹೀಗಾಗಿ ಒಂದು ಸಮಾಜದ ರಕ್ಷಣೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಪರೋಕ್ಷವಾಗಿ ಶಿಕ್ಷಣ ಎನ್ನತಕ್ಕಂಥದ್ದು ಇಲ್ಲಿ ಮಾಡ್ತಾ ಬರ್ತಾ ಇದೆ ಅಂತಕ್ಕಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೋದು. ಎರಡನೆಯದು ಪಾತ್ರ ನಿರ್ವಹಣಾ ಕಾರ್ಯಗಳು. ಇಲ್ಲಿ ಯುವ ಪೀಳಿಗೆಯನ್ನು ಸಾಮಾಜೀಕರಣಗೊಳಿಸುವುದರ ಜೊತೆಗೆ ವಯಸ್ಕ ವ್ಯಕ್ತಿ ನಿರ್ದಿಷ್ಟ ಪಾತ್ರಗಳನ್ನು ನಿರ್ವಹಿಸುವಂತಹ ಒಂದು ಕಲಿಕೆಯನ್ನು ರೂಪಿಸ್ತಕ್ಕಂತಹದ್ದು ಶಿಕ್ಷಣ ಎನ್ನುವಂತಹ ಒಂದು ಸಂಸ್ಥೆ. ಯಾಕೆಂದರೆ ಆ ಶಿಕ್ಷಣ ಆ ಮಕ್ಕಳಿಗೆ ಕಲಿಸಿಕೊಡ್ತಾ ಹೋಗ್ತದೆ. ಯಾವಾಗ ಏನು ಮಾಡಬೇಕು, ಯಾವಾಗ ಏನು ಮಾಡಬಾರ್ದು, ಯಾವಾಗ ಏನನ್ನು ಕಲಿಯಬೇಕು ಅಂತಕ್ಕಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ಭವ್ಯವಾದಂಥ ಉದಾತ್ತವಾಗಿರ್ತಕ್ಕಂತಹ ಆಲೋಚನೆಯನ್ನು ಬೆಳೆಸ್ತಕ್ಕಂತಹ ಒಂದು ಪಾತ್ರವನ್ನು ಮಾಡುತ್ತೆ. ಇದರಿಂದಾಗಿ ನಾವು ಯಾವಾಗ ಏನು ಪಾತ್ರವನ್ನು ನಿರ್ವಹಿಸಬೇಕು, ಯಾವ ಪಾತ್ರವನ್ನು ಹೇಗೆ ನಿರ್ವಹಿಸಬೇಕು ಅಂತಕ್ಕಂತಹ ಒಂದು ಸಮರ್ಥವಾದಂತಹ ತರಬೇತಿ ಅಂತಕ್ಕಂಥದ್ದು ನಮಗೆ ಶಿಕ್ಷಣದಿಂದ ದೊರೆಯುತ್ತೆ. ಹಾಗಾಗಿ ಅಲ್ಲಿ ಪಾತ್ರಗಳ ನಿರ್ವಹಣೆಯ ಕಾರ್ಯ ಅಂತಕ್ಕಂಥದ್ದು ಯಶಸ್ವಿಯಾಗಿ ನಡೆಯುತ್ತೆ. ಮತ್ತು ಇಂದಿನ ಆಧುನಿಕ ಶಿಕ್ಷಣದಲ್ಲಿ ನಾವು ಔಪಚಾರಿಕ ಶಿಕ್ಷಣವನ್ನು ತೆಗೆದುಕೊಂಡಾಗ ಅದರಲ್ಲಿ ಅನೇಕ ರೀತಿಯ ಭಾಗಗಳಿದ್ದಾವೆ. ಉದಾಹರಣೆಗೆ ಕಲೆ ಇದೆ, ವಾಣಿಜ್ಯ ಇದೆ ಮತ್ತು ವಿಜ್ಞಾನ ಇದೆ. ಇವೆಲ್ಲ ವಿಭಿನ್ನ ಕ್ಷೇತ್ರಗಳು, ವಿಭಿನ್ನ ವಿಭಾಗಗಳು. ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನ ವಿಭಾಗ ಅಂತಕ್ಕಂಥದ್ದು. ಇವೆಲ್ಲವುಗಳ ಮೂಲಕ ನಾವು ಇವುಗಳ ಸೌಲಭ್ಯವನ್ನು ಪಡೆದುಕೊಳ್ಳುವುದರ ಮೂಲಕ ಮುಂದೆ ನಾವು ಯಾವ ಪಾತ್ರವನ್ನು ನಿರ್ವಹಿಸ್ತೇವೆ ಅದಕ್ಕೆ ಅನುಗುಣವಾದಂತಹ ತರಬೇತಿ ಇಲ್ಲಿ ಲಭ್ಯ ಆಗುತ್ತೆ. ಅಥವಾ ಯಾವ ಬಗೆಯ ಶಿಕ್ಷಣವನ್ನು ಪಡ್ಕೊಂಡಿರ್ತೀವಿ ಅದಕ್ಕನುಗುಣವಾದಂತಹ ಪಾತ್ರವನ್ನು ನಾವು ಮುಂದೆ ನಿರ್ವಹಿಸೋದಕ್ಕೆ ಅನುಕೂಲ ಅಂತಕ್ಕಂಥದ್ದು ಇಲ್ಲಿ ದೊರಕುತ್ತದೆ. ಉದಾಹರಣೆಗೆ ಕಲಾ ವಿಭಾಗದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥವ್ರು ಅಧ್ಯಾಪಕರಾಗ್ತಾರೆ, ಗುಮಾಸ್ತರಾಗ್ತಾರೆ. ಹೀಗೆ ವಾಣಿಜ್ಯ ವಿಭಾಗದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥವರು ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಖಾಸಗಿ ಕಚೇರಿಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ, ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾರೆ, ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಣೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗುತ್ತೆ. ಇನ್ನು ವಿಜ್ಞಾನ ಅಂತಕ್ಕಂಥ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅಲ್ಲಿ ವೈದ್ಯರಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಲ್ಯಾಬ್ ಟೆಕ್ನಿಷಿಯನ್ಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಅತ್ಯಂತ ವಿಭಿನ್ನ ಕ್ಷೇತ್ರಗಳಲ್ಲಿ ಅವರು ಸೇವೆ ಸಲ್ಲಿಸೋದಕ್ಕೆ ಕೂಡ ಅವಕಾಶ ಅಂತಕ್ಕಂಥದ್ದು ಇದೆ. ಹಾಗಾದರೆ ನಾವು ಯಾವ ಶಿಕ್ಷಣವನ್ನು ಪಡ್ಕೊಂಡಿರ್ತೀವಿ ಅದಕ್ಕನುಗುಣವಾದಂತಹ ಪಾತ್ರವನ್ನು ನಿರ್ವಹಿಸೋದಕ್ಕೆ ಇಲ್ಲಿ ನಮಗೆ ಅವಕಾಶ ಅಂತಕ್ಕಂಥದ್ದು ಇದೆ. ಆ ಥರದ ಒಂದು ಪಾತ್ರ ನಿರ್ವಹಣಾ ಕಾರ್ಯಗಳನ್ನು ನಮ್ಮ ಶೈಕ್ಷಣಿಕ ವ್ಯವಸ್ಥೆಗಳು, ಶಿಕ್ಷಣ ಅಂತಕ್ಕಂತಹ ಸಂಸ್ಥೆಗಳು ಇಲ್ಲಿ ನಿರ್ವಹಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗ್ತಾ ಇದೆ. ಇಲ್ಲಿ ಈ ಥರದ ಪಾತ್ರಗಳ ನಿರ್ವಹಣೆಯು ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸುತ್ತದೆ.
ನೋಡಿ, ಒಬ್ಬ ಅನಕ್ಷರಸ್ಥ, ಏನನ್ನು ಕಲಿಯದೇ ಇರತಕ್ಕಂಥ ವ್ಯಕ್ತಿ ಅವನು ಜೀವನ ಪರ್ಯಂತ ಎಷ್ಟು ದುಡಿಯಬಲ್ಲ ಮತ್ತು ಸಮಾಜದಲ್ಲಿ ಅವನು ಯಾವ ರೀತಿಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳಬಲ್ಲ, ಅದನ್ನು ನೀವು ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಅವಿದ್ಯಾವಂತ ವರ್ಗ ಅಥವಾ ಅನಕ್ಷರಸ್ಥ ವರ್ಗವನ್ನು ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಬ್ಬ ವ್ಯಕ್ತಿ ಅತ್ಯುತ್ತಮವಾದಂತಹ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಏನೆಲ್ಲ ಸಾಧನೆಯನ್ನು ಮಾಡ್ಬೋದು. ವೈದ್ಯನಾಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಧ್ಯಾಪಕನಾಗ್ಬೋದು, ವಿಜ್ಞಾನಿ ಆಗ್ಬೋದು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇದೆ. ಹೀಗಾಗಿ ಇಲ್ಲಿ ನಾವು ಪಡ್ಕೊಳ್ತಕ್ಕಂತಹ ಶಿಕ್ಷಣ ಮತ್ತು ನಾವು ನಿರ್ವಹಿಸ್ತಕ್ಕಂಥ ಪಾತ್ರ, ಇವುಗಳ ನಡುವೆ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಬಂಧ ಇರತಕ್ಕಂತಹದ್ದನ್ನು ಇಲ್ಲಿ ನೋಡ್ತೀವಿ. ಆ ದೃಷ್ಟಿಯಿಂದ ಶಿಕ್ಷಣ ಅಂತಕ್ಕಂಥದ್ದು ಪಾತ್ರ ನಿರ್ವಹಣೆಯ ಕಾರ್ಯಗಳನ್ನು ಕೂಡ ಇಲ್ಲಿ ನಿರ್ವಹಿಸುತ್ತಾ ಹೋಗುತ್ತದೆ ಎನ್ನುವಂಥದ್ದನ್ನು ಗಮನಿಸ್ತೀವಿ. ಮತ್ತೊಂದು ಸುಧಾರಣಾತ್ಮಕ ಕಾರ್ಯಗಳು. ಒಂದು ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಒಂದು ಸಮಾಜದಲ್ಲಿರ್ತಕ್ಕಂತಹ ದೋಷಪೂರಿತ ವ್ಯವಸ್ಥೆಗಳನ್ನು, ಓರೆಗೋರೆಗಳನ್ನು ತಿದ್ದುವಂತಹ ಒಂದು ಪ್ರಯತ್ನ ಇವತ್ತು ಶಿಕ್ಷಣ ಸಂಸ್ಥೆಯ ಮೂಲಕ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಯಾಕೆಂದರೆ ಶಿಕ್ಷಣದ ಒಂದು ಮೂಲ ಆಶಯ ಏನು ಅಂತ ಹೇಳಿದ್ರೆ, ಅದೊಂದು ಸಮಾಜ ಸುಧಾರಣೆಯ ಸಾಧನವಾಗಿ ಕೆಲಸವನ್ನು ಮಾಡುತ್ತೆ. ಸಮಾಜದಲ್ಲಿರ್ತಕ್ಕಂತಹ ದೋಷಗಳನ್ನು ತಿದ್ದತಕ್ಕಂತಹದ್ದು, ಸಮಾಜದ ಜನರಲ್ಲಿರ್ತಕ್ಕಂತಹ ಸಂಕುಚಿತ ಮನೋಭಾವಗಳನ್ನು ತೊಡೆದುಹಾಕ್ತಕ್ಕಂತಹದ್ದು ಮತ್ತು ಮಾನವನಲ್ಲಿ ವಿಶಾಲವಾಗಿರ್ತಕ್ಕಂತಹ ವ್ಯಾಪಕವಾಗಿರ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಬೆಳೆಸುವಂತಹ ಒಂದು ಪ್ರಮುಖವಾದಂತಹ ಕೆಲಸ ಇಲ್ಲಿ ಸಾಧ್ಯ ಆಗುತ್ತೆ. ಅಲ್ಲದೆ ಒಂದು ಮಗು ತಾನು ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಆರಂಭಿಸಿದಂತೆ ವರ್ಷದಿಂದ ವರ್ಷಕ್ಕೆ ಕಳೀತಾ ಹೋದಂತೆ ಆ ಮಗುವಿನ ಜ್ಞಾನ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಅರಿವಾಗ್ತಾ ಹೋಗುತ್ತೆ ಯಾವುದು ತಪ್ಪು, ಯಾವುದು ಸರಿ, ಯಾವುದು ದೋಷಪೂರಿತ ಮತ್ತು ಯಾವುದು ಉತ್ತಮವಾದದ್ದು. ಆ ಹಿನ್ನೆಲೆಯಲ್ಲಿ ಆ ಮಕ್ಕಳು ಉತ್ತಮವಾದದನ್ನು, ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತವೆ. ಆ ಸಂದರ್ಭದಲ್ಲಿ ಇಡೀ ಸಮಾಜದ ಒಂದು ಸುಧಾರಣೆ ಅಂತಕ್ಕಂತಹದ್ದು ಆಗೋದಕ್ಕೆ ಇಲ್ಲಿ ಅವಕಾಶ ಅಂತಕ್ಕಂತಹದ್ದು ಇದೆ. ನೋಡಿ, ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದರೆ ಕೆಲವೊಂದು ಅಂಶಗಳನ್ನು ನೋಡೋದಾದರೆ, ನಮ್ಮಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳಾಗಿರ್ಬೋದು, ಸತಿ ಪದ್ಧತಿಯಂಥ ಆಚರಣೆಗಳಾಗಿರ್ಬೋದು, ಅಸ್ಪೃಶ್ಯತೆಯಂತಹ ಆಚರಣೆಗಳಾಗಿರ್ಬೋದು, ಇವೆಲ್ಲವೂ ಒಂದು ಸಮಾಜದ ಮೂಢನಂಬಿಕೆಗಳು. ಅಂತಹವುಗಳನ್ನು ನಾವು ಸಾವಿರಾರು ವರ್ಷಗಳಿಂದ ಅವುಗಳನ್ನು ಅನುಸರಿಸುತ್ತಲೇ ಬಂದಿದ್ದೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಇದು ದೋಷಪೂರಿತ ವ್ಯವಸ್ಥೆ ಅಥವಾ ಇದು ಸರಿಯಾದ ಕ್ರಮ ಅಲ್ಲ. ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು? ಅದಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ನಾವು ಸುಧಾರಣೆಗಳನ್ನು ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀವಿ. ಉದಾಹರಣೆಗೆ ಒಂದು ಅಸ್ಪೃಶ್ಯತೆಯ ಸಮಸ್ಯೆಯನ್ನು ತೆಗೆದುಕೊಂಡ್ರೆ, ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ವ್ಯವಸ್ಥೆ. ಆದರೆ ನೀವು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಾ ಬಂದಂತೆ ಮೇಲು ಕೀಳು ಅಥವಾ ಜಾತಿಯ ಕಾರಣಕ್ಕಾಗಿ ಮೇಲು ಕೀಳು ಎನ್ನುವ ಭಾವನೆಗಳನ್ನು ತೊಡೆದು ಹಾಕ್ತೀರಿ. ನಿಮ್ಮ ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ನಿಮ್ಮ ಜಾತಿ ಧರ್ಮವನ್ನು ನೀವು ನೋಡೋದೇ ಇಲ್ಲ. ಯಾಕೆಂದರೆ ಶಿಕ್ಷಣ ನಿಮಗಂತಹ ಒಂದು ಮನೋವಿಕಾಸದ ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಮತ್ತು ಆ ಥರದ ಆಚರಣೆಗಳನ್ನು ಅನುಷ್ಠಾನದಲ್ಲಿ ಇಟ್ಕೊಳ್ಬಾರ್ದು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಕೂಡ ಅದು ನಿಮ್ಮಲ್ಲಿ ಮೂಡಿಸ್ತದೆ. ಅಥವಾ ಸತಿ ಸಹಗಮನ ಪದ್ಧತಿ ಬಹಳ ಹಿಂದೆ ವ್ಯಾಪಕವಾಗಿ ಇತ್ತು. ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಸತಿ ಸಹಗಮನ ಪದ್ಧತಿಯ ಬಗ್ಗೆ ಕೇಳಿದ್ದೀರಿ. ಪತಿ ಮರಣ ಹೊಂದಿದಾಗ ಜೀವಂತವಾಗಿರ್ತಕ್ಕಂಥ ಸತಿ ಪತಿಯ ಚಿತೆಗೇರ್ತಕ್ಕಂತಹದ್ದು ಸತಿ ಸಹಗಮನ ಪದ್ಧತಿ ಆಗುತ್ತೆ. ಅದರ ಕಾಲಾನಂತರದಲ್ಲಿ ಇದೆಂಥ ಒಂದು ಕ್ರೂರ ವ್ಯವಸ್ಥೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗ್ತಾ ಉಂಟು. ಅದನ್ನೇ ನಾವು ಸಮಾಜ ಸುಧಾರಕರು ಅಂತ ಹೇಳಿ ಕರಿತೀವಲ್ಲ, ಅಂತಹ ರಾಜಾ ರಾಮಮೋಹನ್ ರಾಯ್ ಅವರು 1829ರಲ್ಲಿ ಈ ಪದ್ಧತಿಯನ್ನು ನಿಷೇಧಿಸಿದರು. ಅದು ನಿಷೇಧ ಮಾಡೋದಕ್ಕೆ ಏನು ಕಾರಣ? ರಾಜಾ ರಾಮಮೋಹನ್ ರಾಯ್ ಅವರು ಶಿಕ್ಷಣವನ್ನು ಪಡ್ಕೊಂಡ್ರು. ಆ ಜ್ಞಾನದ ಬಲದಿಂದ ಅವರಿಗೆ ಇದು ಎಂತಹ ಒಂದು ಕ್ರೌರ್ಯ, ಇದೆಂತಹ ಒಂದು ದೋಷಪೂರಿತ ವ್ಯವಸ್ಥೆ ಅಂತಕ್ಕಂಥದ್ದು ಅವರಿಗೆ ಮನಗಾಣಿಸ್ತು. ಹಾಗಾಗಿ ಅಂಥ ದುಷ್ಟ ಆಚರಣೆಗಳನ್ನು ತೊಡೆದುಹಾಕುವಂಥ ಪ್ರಯತ್ನಗಳನ್ನು ನಾವು ಮಾಡಿ ಸುಧಾರಿತ ಸಮಾಜವನ್ನು ಇಲ್ಲಿ ರೂಪಿಸೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಯಿತು. ಅದೇ ರೀತಿಯಲ್ಲಿ ನಮ್ಮ ಮಧ್ಯೆ ಇರತಕ್ಕಂಥ ಮೂಢನಂಬಿಕೆಗಳು, ಅನೇಕ ನಂಬಿಕೆಗಳನ್ನು ನಾವು ಯಾವುದೇ ತಳಹದಿ ಇಲ್ಲದೆ, ಯಾವುದೇ ವೈಜ್ಞಾನಿಕವಾದಂಥ ಕಾರಣಗಳಿಲ್ಲದೆ ಅನೇಕ ನಂಬಿಕೆಗಳನ್ನು ನಾವು ಅಳವಡಿಸ್ಕೊಂಡಿರ್ತೀವಿ.
ಕಾಲ ಕಳೆದ ಹಾಗೆ ನಮ್ಮಲ್ಲಿ ಬುದ್ಧಿಶಕ್ತಿಯ ವಿಕಾಸವಾಗುತ್ತಾ ಬಂದಂತೆ ಆ ಮೌಢ್ಯತೆಗಳಿಂದ ನಾವು ಹೊರಬರ್ತೀವಿ, ಮೂಢನಂಬಿಕೆಗಳಿಂದ ಹೊರಬರ್ತೀವಿ. ಇದು ತಪ್ಪು. ವೈಜ್ಞಾನಿಕವಾಗಿರ್ತಕ್ಕಂತಹ ವೈಚಾರಿಕವಾದಂಥ ಆಲೋಚನೆಗಳನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂತಹ ವಿಚಾರ ಮಾಡ್ತಕ್ಕಂತಹ ಸುಧಾರಣೆಯ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮಧ್ಯೆ ಇರತಕ್ಕಂಥ ಅನೇಕ ದುಷ್ಟ ಆಚರಣೆಗಳು, ಮೌಢ್ಯತೆಯ ಕಾರಣದ ನಂಬಿಕೆಗಳು ಇವೆಲ್ಲವುಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಜನರು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಅವರು ಶಿಕ್ಷಣವನ್ನು ಪಡ್ಕೊಳ್ತಾ ಇರೋದ್ರಿಂದ ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಎನ್ನುವಂತಹ ಒಂದು ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಇಡೀ ಸಮಾಜವನ್ನು ಅವರು ಸುಧಾರಿಸುವಂತಹ ಒಂದು ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಆ ಶಿಕ್ಷಣ ಮಾತ್ರವೇ ಮಾನವನ ಮನಸ್ಸನ್ನು ಸುಧಾರಿಸುತ್ತದೆ, ಬದಲಾಯಿಸುತ್ತದೆ ಮತ್ತು ಉತ್ತಮ ವ್ಯವಸ್ಥೆಯ ಕಡೆಗೆ ಮಾನವನನ್ನು ಕೊಂಡೊಯ್ಯುವಂತಹ ಒಂದು ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸ್ತೀವಿ. ಈ ರೂಪದಲ್ಲಿ ಶಿಕ್ಷಣವು ನಮಗೆ ಸಂರಕ್ಷಣೆಯನ್ನು ಮಾಡುತ್ತೆ, ಪಾತ್ರ ನಿರ್ವಹಣೆಯ ಒಂದು ರೀತಿಯನ್ನು ತಿಳಿಸಿಕೊಡ್ತದೆ. ಹಾಗೆ ನಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ದೋಷಪೂರಿತ ವ್ಯವಸ್ಥೆಗಳನ್ನು ಬದಲಾಯಿಸಿ ಇಡೀ ಸಮಾಜವನ್ನು ಸುಧಾರಣೆ ಮಾಡುವಂತಹ ರೂಪದಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಅವಕಾಶವನ್ನು ಇಲ್ಲಿ ಕೈಗೊಳ್ಳುತ್ತದೆ. ಈ ರೂಪದಲ್ಲಿ ಶಿಕ್ಷಣವು ಯುವ ಪೀಳಿಗೆಯನ್ನು ಸಾಮಾಜೀಕರಣಗೊಳಿಸುವಾಗ ಈ 3 ರೀತಿಯ ಮಹತ್ವದ ಕಾರ್ಯಗಳನ್ನು ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ನಿರ್ವಹಿಸ್ತಾ ಇದೆ. ಆ ಶಿಕ್ಷಣದಲ್ಲಿ 2 ರೀತಿಯ ಪ್ರಕಾರಗಳಿದ್ದಾವೆ. ಇದು 1 ಅಥವಾ 2 ಅಂಕಗಳ ಪ್ರಶ್ನೆ ಆಗಿರುತ್ತೆ. ಒಂದು ಅನೌಪಚಾರಿಕ ಶಿಕ್ಷಣ, ಮತ್ತೊಂದು ಔಪಚಾರಿಕ ಶಿಕ್ಷಣ. ಇನ್ಫಾರ್ಮಲ್ ಎಜುಕೇಷನ್ ಆ್ಯಂಡ್ ಫಾರ್ಮಲ್ ಎಜುಕೇಷನ್ ಅಂತಕ್ಕಂಥ 2 ರೀತಿಯ ಶಿಕ್ಷಣ ವ್ಯವಸ್ಥೆಗಳು ತಮ್ಮದೇ ಆದಂತಹ ಒಂದು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಅನೌಪಚಾರಿಕ ಶಿಕ್ಷಣ ಅಂಥೇಳಿ ತೆಗೆದುಕೊಂಡಾಗ ಇದು ಸಹಜವಾದಂತಹ ನಿರಂತರವಾದಂತಹ ಕಲಿಕೆ ಮತ್ತು ಆ ಮಗುವಿಗೆ ಆಚಾರ ವಿಚಾರಗಳು, ತಮ್ಮ ಸಂಸ್ಕೃತಿ, ಭಾಷೆ ಇವುಗಳನ್ನು ಕಲಿಸ್ತಕ್ಕಂತಹ ಒಂದು ಶಿಕ್ಷಣವೇ ಅನೌಪಚಾರಿಕ ಶಿಕ್ಷಣ. ಇದನ್ನು ಸಾಮಾಜಿಕ ಶಿಕ್ಷಣ ಅಂತ ಕರೀತಾರೆ, ಜೀವನ ಶಿಕ್ಷಣ ಅಂತ ಕೂಡ ಕರೀತಾರೆ. ಯಾಕೆಂದರೆ ಒಂದು ಮಗುವಿಗೆ ಸಹಜವಾಗಿ ಏನು ಕಲಿಸ್ಬೇಕು ಆ ಎಲ್ಲವನ್ನು ಕಲಿಸ್ತಕ್ಕಂಥದ್ದು ಅನೌಪಚಾರಿಕವಾದಂಥ ಶಿಕ್ಷಣ. ಆ ಸಹಜತೆಯಲ್ಲಿ ಮಗು ಭಾಷೆಯನ್ನು ಕಲ್ತ್ಕೊಳ್ಳುತ್ತೆ, ಆಚಾರ ವಿಚಾರಗಳನ್ನು ಕಲ್ತ್ಕೊಳ್ಳುತ್ತೆ, ರೂಢಿ ಪದ್ಧತಿಗಳನ್ನು ಕಲ್ತ್ಕೊಳ್ಳುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಬೆಳೆದು ದೊಡ್ಡದಾಗುತ್ತಾ ಬಂದಂತೆ ಸರಿ ಮತ್ತು ತಪ್ಪುಗಳ ವ್ಯತ್ಯಾಸವನ್ನು ಗುರುತಿಸ್ಕೊಳ್ತಾ ಹೋಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ವಿಚ್ ಈಸ್ ರೈಟ್ ಆ್ಯಂಡ್ ವಿಚ್ ಈಸ್ ರಾಂಗ್ ಅಂತಕ್ಕಂತಹ ವ್ಯತ್ಯಾಸವನ್ನು ಅದು ಅಳವಡಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಜೀವನ ಶಿಕ್ಷಣ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಇಡೀ ಜೀವನ ಪರ್ಯಂತ ಕಲಿತಾನೆ ಇರ್ತೀವಿ ಈ ಅನೌಪಚಾರಿಕವಾದಂಥ ಶಿಕ್ಷಣವನ್ನು. ನಮ್ಮ ತಂದೆ ತಾಯಿಗಳು, ನೆರೆಹೊರೆಯವರು, ಕುಟುಂಬದ ಸದಸ್ಯರು, ನಮ್ಮ ಸ್ನೇಹಿತರು ಅವರೆಲ್ಲರೂ ನಮಗೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಏನು ಬೇಕು ಅದನ್ನು ಒಂದಲ್ಲ ಒಂದು ರೂಪದಲ್ಲಿ ಕಲಿಸ್ತಾನೆ ಹೋಗ್ತಾರೆ. ಹಾಗಾಗಿ ಇದು ನಿರಂತರವಾದಂತಹ ಕಲಿಕೆ ಅನೌಪಚಾರಿಕ ಶಿಕ್ಷಣ. ಇದು ಸಹಜವಾದಂತಹ ಕಲಿಕೆ. ನಾವು ಸ್ವಾಭಾವಿಕವಾಗಿ ಈ ಒಂದು ರೀತಿಯ ಶಿಕ್ಷಣವನ್ನು ಪಡ್ಕೊಳ್ತೀವಿ. ಇದು ಕೂಡ ಎಲ್ಲ ಕಾಲಕ್ಕೂ ಮಹತ್ವದ್ದೇ. ಆದರೆ ಪುರಾತನ ಸಮಾಜದಲ್ಲಿ ಮಾನವ ಕೇವಲ ಅನೌಪಚಾರಿಕ ಶಿಕ್ಷಣವನ್ನು ಅಷ್ಟು ಪಡ್ಕೊಂಡಿದ್ದರೆ ಸಾಕಾಗ್ತಾ ಇತ್ತು. ಆದರೆ ಇಂದು ಆ ಅನೌಪಚಾರಿಕ ಶಿಕ್ಷಣದ ಜೊತೆಗೆ ಅವರು ಔಪಚಾರಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕಾಗಿದೆ. ಅಂತಹ ಕೆಲವು ಮಹತ್ವದ ಬದಲಾವಣೆಗಳನ್ನು ಇಲ್ಲಿ ನಾವು ನೋಡಬೇಕಾಗುತ್ತೆ. ಮತ್ತು 2ನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಔಪಚಾರಿಕ ಶಿಕ್ಷಣ, ಫಾರ್ಮಲ್ ಎಜುಕೇಷನ್ ಅಂತಕ್ಕಂಥ. ಈಗ ನೀವು ಶಾಲಾ ಕಾಲೇಜುಗಳ ಹಂತದಲ್ಲಿ ಏನು ಶಿಕ್ಷಣವನ್ನು ಪಡ್ಕೋತಾ ಇದ್ದೀರಿ, ಇದು ಔಪಚಾರಿಕವಾದಂಥ ಶಿಕ್ಷಣ. ಶಾಲಾ ಕಾಲೇಜುಗಳ ಮೂಲಕ ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥಿತ ಶಿಕ್ಷಣ ಸಂಸ್ಥೆಗಳ ಮೂಲಕ, ಸ್ಥಾಪಿತ ಶಿಕ್ಷಣ ಸಂಸ್ಥೆಗಳ ಮೂಲಕ ನಾವು ಪಡ್ಕೊಳ್ತಕ್ಕಂತಹ ಶಿಕ್ಷಣ ಔಪಚಾರಿಕವಾದಂತಹ ಒಂದು ಶಿಕ್ಷಣ ಆಗಿದೆ. ಅಂದರೆ ಇವು ಸ್ಥಾಪಿತ ರೂಪದಲ್ಲಿರ್ತಕ್ಕಂಥವುಗಳು, ವ್ಯವಸ್ಥಿತ ರೂಪದಲ್ಲಿರ್ತಕ್ಕಂಥವುಗಳು. ಆ ರೀತಿಯ ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವಿಲ್ಲಿ ಔಪಚಾರಿಕ ಶಿಕ್ಷಣದ ಸಂದರ್ಭದಲ್ಲಿ ನೋಡ್ತೀವಿ. ನೋಡಿ, ಈಗಾಗಲೇ ನಾವು ಪಾತ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನೋಡುವಾಗ ಇಲ್ಲಿ ಕಲೆ ಇದೆ, ವಾಣಿಜ್ಯ ಇದೆ, ವಿಜ್ಞಾನ ಇದೆ. ಈ 3 ರೀತಿಯ ಪ್ರಕಾರಗಳಲ್ಲಿ
ನಾವು ಶಿಕ್ಷಣವನ್ನು ಪಡ್ಕೊಳ್ಳುವಾಗ ಈ ಔಪಚಾರಿಕ ಶಿಕ್ಷಣ ಅಂತಕ್ಕಂಥದ್ದು ಹೆಚ್ಚು ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಯಾಕೆಂದರೆ ಒಂದು ಕಾಲ ಇತ್ತು, ಕೇವಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅವರ ಬದುಕಿಗೆ ಬೇಕಾದಂತಹ ಸರಿ ತಪ್ಪು ಎನ್ನುವ ಆಲೋಚನಾ ಕ್ರಮಗಳನ್ನಷ್ಟೇ ಬೆಳೆಸ್ತಾ ಇದ್ರು, ಆ ಮಗುವಿಗೆ ಅಷ್ಟೇ ಅದು ಸಾಕಾಗ್ತಾ ಇತ್ತು. ಆದರೆ ಇವತ್ತು ನಾವು ನಮ್ಮ ಜ್ಞಾನದ ಮಟ್ಟ, ಜ್ಞಾನದ ಹರವು ಅಂತಕ್ಕಂಥದ್ದು ಬಹಳಷ್ಟು ವಿಸ್ತಾರವಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಪಡ್ಕೊಳ್ತಕ್ಕಂಥ ಅನೌಪಚಾರಿಕ ಶಿಕ್ಷಣ ಒಂದು ತಳಹದಿಯ ರೂಪದಲ್ಲಿದ್ದರೆ, ಅದರ ಮೇಲೆ ನಾವು ಪಡ್ತಕ್ಕಂತಹ ಕಟ್ಟಡ ಔಪಚಾರಿಕ ಶಿಕ್ಷಣ ಮಾದರಿಯ ರೂಪದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ನಾವು ಪಡ್ಕೊಂಡಂತಹ ಅನೌಪಚಾರಿಕ ಶಿಕ್ಷಣವು ನಮಗೆ ಬಾಲ್ಯದಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಆರಂಭಿಕ ಹಂತದ ಸರಿ ತಪ್ಪು ಮತ್ತು ಹೇಗೆ ವರ್ತಿಸಬೇಕು ಅಂತಕ್ಕಂತಹ ತೀರಾ ಪ್ರಾಥಮಿಕವಾದಂತಹ ಸಂಗತಿಗಳನ್ನು, ಸಹಜವಾದಂಥ ಸಂಗತಿಗಳನ್ನು ಕಲಿಸ್ಕೊಡ್ತದೆ. ಆದರೆ ಇದರ ಮುಂದುವರೆದು ನಾವು ಪಡ್ಕೊಳ್ತಕ್ಕಂಥ ಔಪಚಾರಿಕ ಶಿಕ್ಷಣ ಇವತ್ತಿನ ವಾತಾವರಣಕ್ಕೆ, ಇವತ್ತಿನ ಕಾಲಕ್ಕೆ ಅತ್ಯಂತ ಅವಶ್ಯಕವಾದುದು ಮತ್ತು ಅದು ಒಂದು ದುಡಿಮೆಯ ಸಮೂಹವನ್ನು ಸೃಷ್ಟಿಸುತ್ತೆ, ಕಾರ್ಮಿಕ ವರ್ಗವನ್ನು ಸೃಷ್ಟಿಸುತ್ತೆ ಮತ್ತು ಕೆಲಸ ಮಾಡ್ತಕ್ಕಂತಹ ಒಂದು ವರ್ಗವನ್ನು ಸೃಷ್ಟಿಸ್ತಾ ಇದೆ. ಇವತ್ತು ನಾವು ಅಸಂಖ್ಯಾತ ಕ್ಷೇತ್ರಗಳನ್ನು ನೋಡ್ತೀವಿ. ಆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಒಂದು ನಿಗದಿತ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು. ಉದಾಹರಣೆಗೆ ಒಬ್ಬ ವೈದ್ಯರಾಗಬೇಕು ಅಂದರೆ MBBS ಶಿಕ್ಷಣವನ್ನು ಪಡ್ಕೊಳ್ಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಕೋರ್ಸನ್ನು ಪಡ್ಕೊಳ್ಬೇಕು. ಹಾಗೆಯೇ ಇವತ್ತು ಅವ್ರು ಪಡ್ಕೊಳ್ತಕ್ಕಂತಹ ಕೆಲಸವು ಅವರು ಅದಕ್ಕೂ ಮೊದಲು ಪಡೆದುಕೊಂಡಿರ್ತಕ್ಕಂತಹ ಶಿಕ್ಷಣ ಮತ್ತು ತರಬೇತಿಯನ್ನು ಆಧಾರವಾಗಿರ್ತದೆ. ಆ ಶಿಕ್ಷಣ ದೊರೆತಕ್ಕಂಥದ್ದೇನು ಅಂತ ಹೇಳಿದ್ರೆ ನಮಗೆ ಔಪಚಾರಿಕ ಶಿಕ್ಷಣದಿಂದ ಮಾತ್ರ, ಔಪಚಾರಿಕವಾಗಿರ್ತಕ್ಕಂತಹ ಸಂಸ್ಥೆಗಳಿಂದ ಪಡ್ಕೊಳ್ತಕ್ಕಂತಹ ಶಿಕ್ಷಣ ಮಾತ್ರ ಅಂತಹ ಒಂದು ಕೆಲಸವನ್ನು ನಮಗೆ ಒದಗಿಸುತ್ತದೆ. ಹೀಗಾಗಿ ಆಧುನಿಕ ಎಲ್ಲ ಸಮಾಜಗಳಲ್ಲೂ ಔಪಚಾರಿಕ ಶಿಕ್ಷಣ ಅಂತಕ್ಕಂಥದ್ದು ಮಹತ್ವವನ್ನು ಪಡ್ಕೊಳ್ತದೆ. ಮತ್ತು ಇವತ್ತು ಕೇವಲ ಕಲೆ, ವಾಣಿಜ್ಯ, ವಿಜ್ಞಾನ ಈ 3 ಕ್ಷೇತ್ರಗಳಷ್ಟೇ ಅಲ್ಲ, ಇವುಗಳ ವ್ಯಾಪ್ತಿಯಲ್ಲಿ ಮತ್ತಷ್ಟು ವೈವಿಧ್ಯಮಯವಾಗಿರ್ತಕ್ಕಂತಹ ಶೈಕ್ಷಣಿಕ ಘಟಕಗಳಿದ್ದಾವೆ ಅಥವಾ ವಿವಿಧ ಕೋರ್ಸುಗಳಿದ್ದಾವೆ. ಅವೆಲ್ಲವುಗಳು ಮಾನವನಿಗೆ ಬೇಕಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ಒದಗಿಸುತ್ತವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗದ ಅವಕಾಶಗಳನ್ನು ಕೂಡ ಒದಗಿಸುವಂತಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಹಾಗಾಗಿ ಪ್ರಾಚೀನ ಕಾಲಕ್ಕೆ ಹೋಲಿಸಿದ್ರೆ ಆಧುನಿಕ ಸಮಾಜದಲ್ಲಿ ಇವತ್ತು ಅನೌಪಚಾರಿಕ ಮತ್ತು ಔಪಚಾರಿಕ ಎರಡೂ ರೀತಿಯ ಶಿಕ್ಷಣ ಸಂಸ್ಥೆಗಳು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿವೆ. ಮತ್ತು ಈ ಔಪಚಾರಿಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಮಾನವನಿಗೆ ಎಂತೆಲ್ಲ ಸ್ಥಾನಮಾನಗಳನ್ನು, ಅಂತಸ್ತನ್ನು ಒದಗಿಸಿಕೊಡ್ತವೆ. ಒಬ್ಬ ವೈದ್ಯ, ಅವನಿಗೆ ಸಮಾಜದಲ್ಲಿ ವೈದ್ಯನ ಸ್ಥಾನಮಾನ, ಅಂತಸ್ತು ಪಾತ್ರವಾಗುತ್ತೆ. ಹಾಗಾದರೆ ಅದು ಪಾತ್ರವಾಗೋದಕ್ಕೆ ಆ ವ್ಯಕ್ತಿ ಪಡ್ಕೊಂಡಿರ್ತಕ್ಕಂತಹ MBBS ಅಂತಕ್ಕಂತಹ ಔಪಚಾರಿಕ ಶಿಕ್ಷಣ ಕಾರಣ ಆಗುತ್ತೆ. ಹೀಗಾಗಿ ಆಧುನಿಕ ಸಮಾಜದಲ್ಲಿ ವ್ಯಕ್ತಿ ತಾನು ಪಡ್ಕೊಳ್ತಕ್ಕಂತಹ ಶಿಕ್ಷಣವು ಅವನಿಗೆ ಅತ್ಯುತ್ತಮವಾದಂತಹ ಸ್ಥಾನಮಾನಗಳನ್ನು ದೊರಕಿಸಿಕೊಡ್ತದೆ. ಮತ್ತು ಹಿಂದೆಂದಿಗಿಂತಲೂ ಇವತ್ತು ಉದ್ಯೋಗದ ಅವಕಾಶಗಳು ಯಥೇಚ್ಛವಾಗಿದ್ದಾವೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶಗಳಿದ್ದಾವೆ. ಅವೆಲ್ಲವುಗಳನ್ನು ನಾವು ನಮ್ಮದಾಗಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ನಾವು ಶಿಕ್ಷಣವನ್ನು ಪಡೆದುಕೊಂಡಿರಲೇಬೇಕಾಗುತ್ತದೆ. ಆ ತರಹದ ಒಂದು ಕೆಲಸವನ್ನು ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಅನೌಪಚಾರಿಕ ಮತ್ತು ಔಪಚಾರಿಕ ಎನ್ನುವ ಎರಡು ವ್ಯಾಪ್ತಿಯಲ್ಲಿ ನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆಯೇ ಔಪಚಾರಿಕ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥವರು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ತಲುಪಬಲ್ಲರು, ಉತ್ತಮವಾದಂತಹ ಅವಕಾಶಗಳನ್ನು ಹೊಂದಬಲ್ಲರು. ಅವರು ಪಡಿತಕ್ಕಂಥ ತರಬೇತಿ, ಉನ್ನತ ಶಿಕ್ಷಣವು ಅವರಿಗೆ ಬಡ್ತಿ ಅಥವಾ ಪ್ರಮೋಷನನ್ನು ಒದಗಿಸುತ್ತೆ. ಅವರಲ್ಲಿ ಸಾಕಷ್ಟು ಆರ್ಥಿಕ ಸುಭದ್ರತೆಯನ್ನು ಒದಗಿಸ್ತದೆ. ಮತ್ತು ಇವತ್ತು ನೀವು ನೋಡ್ತಾ ಇರ್ತೀರಿ, ಅತ್ಯುನ್ನತ ಹುದ್ದೆಗಳನ್ನು ಹೊಂದಿರತಕ್ಕಂಥವರು ಅವರು ಆ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಅವರು ಪಡ್ಕೊಂಡಿರ್ತಕ್ಕಂತಹ ಶಿಕ್ಷಣ ಆಗಿರ್ತದೆ. ಈ ರೀತಿಯಲ್ಲಿ ಅವರು ಇಂದು ನೂರಾರು ಶಾಖೆಗಳ ಏನಿದ್ದಾವೆ ಅವೆಲ್ಲವುಗಳ ಮೂಲಕ ಕೆಲವು ರೀತಿಯ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಆ ಪ್ರತ್ಯೇಕ ವಿಭಾಗದಲ್ಲಿ ಕೆಲಸವನ್ನು ಪಡ್ಕೊಳ್ತಾರೆ. ಆ ಕೆಲಸದಿಂದ ಅವರ ಜೀವನ ನಿರ್ವಹಣೆಯೂ ಆಗುತ್ತೆ, ಜೀವನ ಉತ್ತಮ ರೀತಿಯಲ್ಲಿ ರೂಪುಗೊಳ್ತದೆ ಮತ್ತು ಅವರ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಕಲ್ಪಿತವಾಗುತ್ತದೆ. ಈ ರೂಪದಲ್ಲಿ ಶಿಕ್ಷಣ ಎನ್ನುವಂತಹ ವ್ಯವಸ್ಥೆಯಲ್ಲಿ ಎರಡೂ ರೀತಿಯ ಪ್ರಕಾರಗಳಿರ್ತಕ್ಕಂಥದ್ದನ್ನು
ಮುಖ್ಯವಾಗಿ ನೋಡ್ತೀವಿ. ಮಾನವನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಕ್ಕಂತಹ ಒಂದು ಸಾಧನ ಶಿಕ್ಷಣ ಮತ್ತು ಜಗತ್ತಿನ ಒಂದು ದಿಕ್ಕನ್ನು ಬದಲಾಯಿಸ್ತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಶಿಕ್ಷಣಕ್ಕೆ. ಅಂತಹ ಶಿಕ್ಷಣವು ಡರ್ಕಿಮ್ ಅವರ ಪ್ರಕಾರ ಯುವ ಪೀಳಿಗೆಯನ್ನು ಸಾಮಾಜೀಕರಣಗೊಳಿಸುತ್ತದೆ. ಯುವ ಶಕ್ತಿಗೆ ಏನು ಬೇಕೋ ಅದೆಲ್ಲವನ್ನು ನೀಡುತ್ತದೆ, ಏನು ಬೇಕೋ ಅದೆಲ್ಲವನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಣವು ಸಂರಕ್ಷಣಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ, ಪಾತ್ರ ನಿರ್ವಹಣಾ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಮತ್ತು ಸುಧಾರಣಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮುಖ್ಯವಾಗಿ ಶಿಕ್ಷಣ ಎನ್ನುವುದು ಒಂದು ಶಕ್ತಿಯಾಗಿ ಕೆಲಸವನ್ನು ಮಾಡುತ್ತದೆ. ಆ ಶಕ್ತಿಯ ಸಹಾಯದಿಂದ ನಾವು ಏನೆಲ್ಲವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಮಾಜದಲ್ಲಿ ನೀವು ನೋಡ್ತೀರಿ, ಒಬ್ಬ ಅವಿದ್ಯಾವಂತರ ಸ್ಥಾನಮಾನಗಳಿಗಿಂತ ವಿದ್ಯಾವಂತನ ಸ್ಥಾನಮಾನಗಳು ಅಂತಸ್ತು ಅಂತಕ್ಕಂಥದ್ದು ಉನ್ನತ ಮಟ್ಟದಲ್ಲಿ ಉತ್ತಮ ಮಟ್ಟದಲ್ಲಿ ಇರ್ತದೆ. ಅವರಿಗೆಲ್ಲೆಡೆ ಗೌರವ ಕೀರ್ತಿ ಅಂತಕ್ಕಂಥದ್ದು ಹುಡುಕಿಕೊಂಡು ಬರ್ತದೆ, ದೊರೆಯುತ್ತದೆ. ಆ ದೃಷ್ಟಿಯಿಂದ ಶಿಕ್ಷಣದ ಒಂದು ಪಾತ್ರ ಅಂತಕ್ಕಂಥದ್ದು ಅಪಾರ. ಆದರೆ ಒಂದು ಕಾಲದಲ್ಲಿ ನಾವು ಅನೌಪಚಾರಿಕ ಶಿಕ್ಷಣ ಅಷ್ಟೇ ಸಾಕಾಗ್ತಾ ಇತ್ತು. ಆದರೆ ಆಧುನಿಕ ಸಮಾಜದಲ್ಲಿ ಪ್ರತಿಯೊಬ್ಬರೂ ಈ ಒಂದು ಔಪಚಾರಿಕ ಶಿಕ್ಷಣವನ್ನು ಪಡೆದುಕೊಳ್ಳಲೇಬೇಕು. ಆ ಮೂಲಕ ನಾವು ನಮಗೆ ಬೇಕಾಗ್ತಕ್ಕಂತಹ ಅಂತಸ್ತು, ಸ್ಥಾನಮಾನ, ಪಾತ್ರ ಇವೆಲ್ಲವುಗಳನ್ನು ನಿರ್ವಹಿಸುವಂತಹ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಲಭ್ಯ ಆಗುತ್ತೆ. ಆ ದೃಷ್ಟಿಯಿಂದ ಶಿಕ್ಷಣ ಎನ್ನುವುದು ಅತ್ಯಂತ ಪ್ರಮುಖವಾದಂತಹ ಒಂದು ಮಹತ್ವದ ಸಂಸ್ಥೆಯಾಗಿದೆ ಅಂಥೇಳಿ ನಾವು ಅಧ್ಯಯನವನ್ನು ಮಾಡಬಹುದು.